ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ಸಿಂಗಲ್ ಕಲರ್ ಯೂಸ್ ಮಾಡಿ ಯಾವ ಥರನಾಗಿ ಕುಚ್ಚು ಹಾಕೋದು ಅಂತ ಹೇಳ್ತಾ ಇದ್ದೀನಿ. ನೋಡೋಣ ಬನ್ನಿ. ಇವಾಗ ನಾನು ಮೊದಲಿಗೆ ಲಾಕ್ ಮಾಡ್ಕೋತಾ ಇದ್ದೀನಿ ಲೇಸಿಗೆ. ಇಲ್ಲಿ 6 ಹಳಿ ದಾರನ ತೊಗೊಂಡಿದ್ದೀನಿ, 10 ನಂಬರ್ ನೀಡಲ್ನ ತೊಗೊಂಡಿದ್ದೀನಿ. ಲಾಕ್ ಮಾಡ್ಕೊಂಡು ಪಕ್ಕದಲ್ಲೇ ಒಂದು ಸಿಂಗಲ್ ಕ್ರೋಶ ಹಾಕೋತಾ ಇದ್ದೀನಿ. ಇವಾಗ ಚೈನು ಮತ್ತು ಸಿಂಗಲ್ ಕ್ರೋಶ ಎರಡೂ ಕೂಡಿ 2 ಸಿಂಗಲ್ ಕ್ರೋಶ ಆಯಿತು. ಮೊದಲಿಗೆ ಕುಚ್ಚು ಹಾಕೋಬೇಕಾದ್ರೆ ಪಲ್ಲು ಫ್ರಂಟ್ ಸೈಜ್ ನಮ್ಮ ಕಡೆ ಇಟ್ಕೊಂಡಿರಬೇಕು, ಬ್ಯಾಕ್ ಸೈಡು ಅಪೋಸಿಟಲ್ಲಿ ಇಟ್ಕೊಂಡಿರಬೇಕು. ಇವಾಗ ನಾನಿಲ್ಲಿ 5 ಚೈನ್ ಹಾಕೋತಾ ಇದ್ದೀನಿ. 5 ಚೈನ್ ಹಾಕೊಂಡು ಅದು ಕುಚ್ಚು ಹಾಕೊಳ್ಳೋಕ್ಕೆ ಸ್ಪೇಸ್ ಬೇಕಂತ 5 ಚೈನ್ ಹಾಕೋತಾ ಇದ್ದೀನಿ. 5 ಚೈನ್ ಹಾಕೊಂಡು ನಾನಿಲ್ಲಿ ಪಕ್ಕದಲ್ಲೇ ಲಾಕ್ ಮಾಡ್ಕೋತಾ ಇದ್ದೀನಿ, ಅಂದರೆ ಸಿಂಗಲ್ ಕ್ರೋಶ ಹಾಕೋತಾ ಇದ್ದೀನಿ. ಸ್ವಲ್ಪನೂ ಸ್ಪೇಸ್ ಬಿಡೋಕ್ಕೆ ಹೋಗಬೇಡಿ ಫ್ರೆಂಡ್ಸ್. ಇವಾಗ 3 ಹಾಕ್ಕೊಂಡೆ. 3 ಸಿಂಗಲ್ ಕ್ರೋಶ ಹಾಕ್ಕೊಂಡು ದಾರನ ಸ್ವಲ್ಪ ಮೇಲ್ಗಡೆ ಎಳ್ಕೊಂಡು ಇಲ್ಲಿ ಈ ಥರ ಗೋಲ್ಡನ್ ಕಲರ್ ಬೀಡ್ಸನ್ನು ಹಾಕೋತಾ ಇದ್ದೀನಿ, ರೌಂಡ್ ಕಲರು. ಇವಾಗ ಲಾಕ್ ಮಾಡ್ಕೊಂಡು ಪಕ್ಕದಲ್ಲೇ ಒಂದು ಸಿಂಗಲ್ ಕ್ರೋಶ ಹಾಕೋತಾ ಇದ್ದೀನಿ. ಸಿಂಗಲ್ ಕ್ರೋಶ ಹಾಕ್ಕೊಂಡು ಮತ್ತು ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶ ಹಾಕೋತಾ ಇದ್ದೀನಿ. ಸಿಂಗಲ್ ಕ್ರೋಶ ಹಾಕ್ಕೊಂಡು ನಾನಿಲ್ಲಿ 5 ಚೈನ್ ಹಾಕೋತಾ ಇದ್ದೀನಿ. 5 ಚೈನ್ ಹಾಕ್ಕೊಂಡು ಬಟ್ಟೆನ ಟರ್ನ್ ಮಾಡ್ಕೊಂಡು ನಾವೇನು ಫಸ್ಟ್ ಸಿಂಗಲ್ ಕ್ರೋಶ ಹಾಕ್ಕೊಂಡಿದ್ವಲ್ವ ಅಲ್ಲಿನೇ ಮತ್ತೊಂದು ಸಿಂಗಲ್ ಕ್ರೋಶ ಹಾಕ್ಕೊಂಡು ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಮಾಡ್ಕೊಂಡು ಮತ್ತೆ ಬಟ್ಟೆನ ಟರ್ನ್ ಮಾಡ್ಕೊಂಡು ಇಲ್ಲಿ ನಾನು ಸಿಂಗಲ್ ಕ್ರೋಶ ಹಾಕೋತೀನಿ. ಮೊದಲಿಗೆ ಒಂದು ಸಿಂಗಲ್ ಕ್ರೋಶ ಹಾಕೋಬೇಕು. ಸಿಂಗಲ್ ಕ್ರೋಶ ಹಾಕೊಂಡ್ಮೇಲೆ ಸ್ವಲ್ಪ ದಾರನ ಮೇಲ್ಗಡೆ ಎಳ್ಕೊಂಡು ನಾನಿಲ್ಲಿ ಸ್ಮಾಲ್ ಕಲರ್ ಬೀಡ್ಸನ್ನು ಯೂಸ್ ಮಾಡ್ತಾ ಇದ್ದೀನಿ. ಮತ್ತು ಪಕ್ಕದಲ್ಲಿ ಒಂದು ಸಿಂಗಲ್ ಕ್ರೋಶ ಹಾಕ್ಕೊಂಡು ಮತ್ತು ದಾರನ ಮೇಲ್ಗಡೆ ಎಳ್ಕೊಂಡು ದಾರನ ಲಾಕ್ ದಾರನ ಮೇಲ್ಗಡೆ ಎಳ್ಕೊಂಡು ಮತ್ತೆ ಪಕ್ಕದಲ್ಲೇ ಮತ್ತೊಂದು ಸಿಂಗಲ್ ಕ್ರೋಶ ಹಾಕ್ಕೊಂಡು ದಾರನ ಮೇಲ್ಗಡೆ ಎಳ್ಕೊಂಡು ಬೀಡ್ಸನ್ನು ಹಾಕೋತಾ ಇದ್ದೀನಿ. ಬೀಡ್ಸ್ ಹಾಕ್ಕೊಂಡು ಮತ್ತೆ ಪಕ್ಕದಲ್ಲಿ ಸಿಂಗಲ್ ಕ್ರೋಶ ಹಾಕ್ಕೊಂಡು ಮತ್ತೆ ಪಕ್ಕದಲ್ಲಿ ಸಿಂಗಲ್ ಕ್ರೋಶ ಹಾಕೋತಾ ಇದ್ದೀನಿ. ಅದಾದಮೇಲೆ ಮತ್ತೆ ನಾನಿಲ್ಲಿ ಟೋಟಲಾಗಿ 5 ಸ್ಮಾಲ್ ಬೀಡ್ಸನ್ನು ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಮದು ಬೀಡ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಬೀಡ್ಸು ದೊಡ್ಡ ಸೈಜು ಸ್ಮಾಲ್ ಸೈಜು ಇತ್ತಂದರೆ ಬೀಡ್ಸ್ ನೋಡಿಕೊಂಡು ಹಾಕ್ಕೊಳ್ಳಿ. ಇವಾಗ ನಾನು ವಿತೌಟ್ ಬೀಡ್ಸು ಒಂದು ಫಸ್ಟಿಗೇನು ಸಿಂಗಲ್ ಕ್ರೋಶ ಹಾಕ್ಕೊಂಡಿದ್ವಲ್ವ ಅದೇ ಸೇಮಾಗಿ ಮತ್ತೆ ಒಂದು ಸಿಂಗಲ್ ಕ್ರೋಶನ ಹಾಕೋತಾ ಇದ್ದೀನಿ. ಟೋಟಲಿ ನಾವಿಲ್ಲಿ 6 ಸಿಂಗಲ್ ಕ್ರೋಶನ ಹಾಕೊಂಡಂಗಾಯಿತು. ಪಕ್ಕದಲ್ಲೇ ಮತ್ತೆ ನಾನಿಲ್ಲಿ ಒಂದು ಸಿಂಗಲ್ ಕ್ರೋಶ ಹಾಕ್ಕೊಂಡು ಇವಾಗ 10 ಚೈನ್ನ ಹಾಕೋತೀನಿ. 6, 7, 8, 9, 10 10 ಚೈನ್ ಹಾಕ್ಕೊಂಡು ಬಟ್ಟೆನ ಟರ್ನ್ ಮಾಡ್ಕೊಂಡು ನಾವು ಎರಡನೇದು ಏನು ಸಿಂಗಲ್ ಕ್ರೋಶ ಹಾಕ್ಕೊಂಡಿದ್ವಲ್ವ ಅಲ್ಲಿನೇ ಒಂದು ಸಿಂಗಲ್ ಕ್ರೋಶ ಹಾಕೋತಾ ಇದ್ದೀನಿ. ಸಿಂಗಲ್ ಕ್ರೋಶ ಹಾಕ್ಕೊಂಡು ಮತ್ತೆ ಪಕ್ಕದಲ್ಲಿ ಮತ್ತೊಂದು ಸಿಂಗಲ್ ಕ್ರೋಶ ಹಾಕೋತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ ನಾವು 2 ಸಿಂಗಲ್ ಕ್ರೋಶ ಹಾಕ್ಕೊಂಡಿದ್ವಲ್ವ ಅಲ್ಲಿ ಮತ್ತು ಸಿಂಗಲ್ ಕ್ರೋಶ ಹಾಕೋತಾ ಇದ್ದೀನಿ. ಸಿಂಗಲ್ ಕ್ರೋಶ ಹಾಕ್ಕೊಂಡು ನಾನು ಮತ್ತು ಇಲ್ಲಿ ಸಿಂಗಲ್ ಕ್ರೋಶ ಅದೇನು 10 ಚೈನ್ ಇತ್ತಲ್ವ ಅಲ್ಲಿ ಸಿಂಗಲ್ ಕ್ರೋಶ ಹಾಕೋತೀನಿ. 6 ಸಿಂಗಲ್ ಕ್ರೋಶ ಹಾಕೋತಾ ಇದ್ದೀನಿ. ಸಿಕ್ಸ್ ಸಿಂಗಲ್ ಕ್ರೋಶ ಆದಮೇಲೆ ದಾರನ ಒಂದು ಸ್ವಲ್ಪ ಮೇಲ್ಗಡೆ ಎಳ್ಕೊಂಡು ನಾನಿಲ್ಲಿ 3 ಬೀಡ್ಸನ್ನು ಹಾಕೋತಾ ಇದ್ದೀನಿ. ಸ್ಮಾಲ್ ಬೀಡ್ಸನ್ನು ಯೂಸ್ ಮಾಡ್ತಾ ಇದ್ದೀನಿ. ಇವಾಗ ಬೀಡ್ಸ್ ಹಾಕ್ಕೊಂಡು ನಾವು ಬೀಡ್ಸನ್ನು ಜೋರಾಗಿ ಲಾಕ್ ಮಾಡ್ಕೋಬೇಕು. ಅದು ಟ್ರಯಾಂಗಲ್ ಶೇಪಲ್ಲಿ ಬರಬೇಕು. ಅದಕ್ಕಾಗಿ ಬೀಡ್ಸನ್ನು
ಈ ಥರನಾಗಿ ಟ್ರಯಾಂಗಲ್ ಶೇಪಲ್ಲಿ ಬರಬೇಕು. ಇವಾಗ ಮತ್ತೆ ನಾನು ಸೇಮ್ ಫಸ್ಟಿಗೆ ಏನು 6 ಚೈನ್ ಹಾಕ್ಕೊಂಡಿದ್ವಲ್ವ ಅದೇ ಥರನಾಗಿ 6 ಸಿಂಗಲ್ ಕ್ರೋಶ ಹಾಕೋತಾ ಇದ್ದೀನಿ. 3 4 5 6 ಸಿಂಗಲ್ ಕ್ರೋಶ ಹಾಕೊಂಡ್ಮೇಲೆ ಮತ್ತೆ ನಾನಿಲ್ಲಿ ಪಕ್ಕದಲ್ಲಿ ಮತ್ತೊಂದು ಸಿಂಗಲ್ ಕ್ರೋಶ ಹಾಕೋತಾ ಇದ್ದೀನಿ. ಸಿಂಗಲ್ ಕ್ರೋಶ ಹಾಕೊಂಡಿಲ್ಲ ನಾನು 5 ಚೈನ್ ಹಾಕೋತಾ ಇದ್ದೀನಿ. 5 ಚೈನ್ ಹಾಕೊಂಡ್ಮೇಲೆ ನೋಡಿ ಡಿಸೈನ್ ಈ ಥರನಾಗಿ ಕಾಣಿಸುತ್ತೆ. ಡಿಸೈನು ಈ ಥರನಾಗಿ ಕಾಣಿಸುತ್ತೆ ನೋಡಿ. ಮತ್ತು ನಿಮಗೆ ಇನ್ನೊಮ್ಮೆ ಅರ್ಥ ಆಗಲಿ ಅಂತ ಇನ್ನೊಂದು ಸೇಮ್ ಡಿಸೈನ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. 5 ಚೈನ್ ಹಾಕೊಂಡು ಕುಚ್ಚಾಕೋಕ್ಕೆ ಇಲ್ಲಿ ನಾವು ಫಸ್ಟಿಗೆ 3 ಚೈನ್ ಹಾಕ್ಕೊಂಡಿದ್ವಿ, 3 ಲಾಕ್ ಮಾಡ್ಕೊಂಡಿದ್ವಿ, ಆಮೇಲೆ 4 ಲಾಕ್ ಮಾಡ್ಕೊಂಡಿದ್ವಿ. ಇಲ್ಲಿಯೂ ಸಹಿತ ಸೇಮ್ 4 ಲಾಕ್ನೇ ಮಾಡ್ಕೋಬೇಕಾಗುತ್ತೆ. ಇವಾಗ 1 ಲಾಕ್ ಮಾಡ್ಕೊಂಡಿದ್ದೀನಿ, ಅಂದರೆ ಲಾಕ್ ಅಂದರೆ ಸಿಂಗಲ್ ಕ್ರೋಶ. ಇವಾಗ 2ನೇದ್ದು ಲಾಕ್ ಮಾಡ್ಕೋತಾ ಇದ್ದೀನಿ, 3ನೇದ್ದು ಇದು 4ನೇದ್ದು. 4 ಲಾಕ್ ಮಾಡ್ಕೊಂಡ್ಮೇಲೆ ದಾರನ ಸ್ವಲ್ಪ ಮೇಲ್ಗಡೆ ಎಳ್ಕೊಂಡು ನಾನು ಮತ್ತೆ ಗೋಲ್ಡನ್ ಕಲರ್ ಬೀಡ್ಸನ್ನು ಹಾಕೋತಾ ಇದ್ದೀನಿ. ನೀವು ಯಾವ ಸಾರಿಗೆ ಬೇಕಾದರೂ ಈ ಡಿಸೈನ್ನ ಹಾಕೋಬೋದು. ಹಾಗೆ ಕಾಸ್ಟ್ ಬಂದುಬಿಟ್ಟು ಇದರದ್ದು ಚಾರ್ಜ್ ನೀವು 700ರಿಂದ 800 ತೊಗೋಬೋದು. ಇವಾಗ ನಾನು ಬೀಡನ್ನು ಲಾಕ್ ಮಾಡಿಕೊಂಡೆ. ಲಾಕ್ ಮಾಡ್ಕೊಂಡ್ಮೇಲೆ ಅದು ಕರೆಕ್ಟಾಗಿ ಎಲ್ಲಿಗೆ ಬರುತ್ತಲ್ಲ ಅಲ್ಲಿಗೆ ನೋಡಿಕೊಂಡು ಸಿಂಗಲ್ ಕ್ರೋಶ ಹಾಕೋಬೇಕು. ಸಿಂಗಲ್ ಕ್ರೋಶ ಹಾಕ್ಕೊಂಡು ನಾನು ಮತ್ತೆ 3 ಚೈನ್ನ ಹಾಕೋತಾ ಇದ್ದೀನಿ. 3 ಸಿಂಗಲ್ ಕ್ರೋಶ ಹಾಕೋತಾ ಇದ್ದೀನಿ. ಇವಾಗ 1 ಹಾಕೊಂಡೆ, ಇನ್ನೊಂದು ಹಾಕೋತಾ ಇದ್ದೀನಿ, 2 3. ಇವಾಗ ಒಂದು ಸಿಂಗಲ್ ಕ್ರೋಶ ಹಾಕೊಂಡೆ, ಮತ್ತು ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶ ಹಾಕೋತಾ ಇದ್ದೀನಿ. ಸಿಂಗಲ್ ಕ್ರೋಶ ಹಾಕೊಂಡು ನಾನಿಲ್ಲಿ 5 ಚೈನ್ ಹಾಕೋತಾ ಇದ್ದೀನಿ. 5 ಚೈನ್ ಹಾಕೊಂಡು ಬಟ್ಟೆನ ಟರ್ನ್ ಮಾಡ್ಕೋಬೇಕು. ಲೇಸನ್ನು ಟರ್ನ್ ಮಾಡ್ಕೊಂಡು ನಾವು ಏನು ಫಸ್ಟಿಗೆ ಹಾಕ್ಕೊಂಡಿದ್ವಲ್ವ ಅಲ್ಲಿನೇ ಸಿಂಗಲ್ ಕ್ರೋಶ ಹಾಕೋತಾ ಇದ್ದೀನಿ. ಮತ್ತು ನಾನು ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶ ಹಾಕ್ಕೊಂಡು ಮತ್ತು ಬಟ್ಟೆನ ಟರ್ನ್ ಮಾಡ್ಕೊಂಡು ಮತ್ತೆ ಸಿಂಗಲ್ ಕ್ರೋಶ ಹಾಕೋತಾ ಇದ್ದೀನಿ. ಇಲ್ಲಿ ಫಸ್ಟಿಗೆ ಒಂದು ಸಿಂಗಲ್ ಕ್ರೋಶ ಹಾಕೋತೀನಿ. ಒಂದು ಸಿಂಗಲ್ ಕ್ರೋಶ ಹಾಕೊಂಡ್ಮೇಲೂ ಪ್ರತಿ ಸಿಂಗಲ್ ಕ್ರೋಶ ಆದಮೇಲೆ ಒಂದೊಂದು ಬೀಡ್ಸನ್ನು ಹಾಕೋತಾ ಹೋಗ್ತೀನಿ. ಬೀಡ್ಸ್ ಹಾಕಿ ಮತ್ತೆ ಪಕ್ಕದಲ್ಲಿ ಸಿಂಗಲ್ ಕ್ರೋಶ. ನಾನು ಟೋಟಲ್ ಇಲ್ಲಿ 5 ಬೀಡ್ಸನ್ನು ಹಾಕೋತಾ ಇದ್ದೀನಿ. 5 ಬೀಡ್ಸ್ ಇದುವಾಗ 3ನೇದ್ದು ಹಾಕೋತಾ ಇದ್ದೀನಿ. ಇವಾಗ 4ನೇದ್ದು. ಕಡಿಮೆ ಟೈಮಲ್ಲಿ ಹಾಕೋಬೋದು, ತುಂಬ ಗ್ರ್ಯಾಂಡಾಗಿ ರಿಚಾಗಿ ಅನಿಸುತ್ತೆ ಡಿಸೈನು. ಹಾಗೆ ಒಂದೇ ಸ್ಟೆಪ್ನಲ್ಲಿ ಬೇಗನೆ ಮುಗಿಯುವಂಥ ಡಿಸೈನ್ ಆಗಿದೆ. ಇವಾಗ 5ನೇದ್ದು ಹಾಕೋತಾ ಇದ್ದೀನಿ. 5ನೇದ್ದು ಹಾಕ್ಕೊಂಡು ನಾವು ಫಸ್ಟಿಗೇನು ಯಾವುದೇ ಬೀಡ್ಸ್ ಇಲ್ಲದೆ ಒಂದು ಸಿಂಗಲ್ ಕ್ರೋಶ ಹಾಕ್ಕೊಂಡಿದ್ವಲ್ವ ಅದೇ ತೆರನಾಗಿ ಇಲ್ಲಿಯೂ ಸಹಿತ ಸಿಂಗಲ್ ಕ್ರೋಶ ಹಾಕ್ಕೋಬೇಕು. ಇವಾಗ ನಾನು ಪಕ್ಕದಲ್ಲಿ ಒಂದು ಸಿಂಗಲ್ ಕ್ರೋಶ ಅಂದರೆ ಲೇಸಿಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಮಾಡ್ಕೊಂಡು 10 ಚೈನ್ನ ಹಾಕೋತಾ ಇದ್ದೀನಿ. 8 9 10 10 ಚೈನ್ ಹಾಕ್ಕೊಂಡು ಲೇಸನ್ನು ಟರ್ನ್ ಮಾಡ್ಕೋತಾ ಇದ್ದೀನಿ. ನಾನು 2ನೇದ್ದು ಏನು ಸಿಂಗಲ್ ಕ್ರೋಶ ಹಾಕ್ಕೊಂಡಿದ್ವಲ್ವ ಅಲ್ಲಿನೇ ಸಿಂಗಲ್ ಕ್ರೋಶ ಹಾಕೋತಾ ಇದ್ದೀನಿ. ನಾನು 2ನೇ ಸಿಂಗಲ್ ಕ್ರೋಶಕ್ಕೆ ಮತ್ತೆ ಸಿಂಗಲ್ ಕ್ರೋಶ ಹಾಕ್ಕೊಂಡು ಮತ್ತೆ ಪಕ್ಕದಲ್ಲಿ ಒಂದು ಸಿಂಗಲ್ ಕ್ರೋಶ,
ಅದು ಪಕ್ಕದಲ್ಲಿ ಮೂರನೇದ್ದು ಮೂರಕ್ಕೂ ಸಿಂಗಲ್ ಕ್ರೋಶ ಹಾಕ್ಕೊಂಡು ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಮಾಡ್ಕೊಂಡು ಮತ್ತೆ ಬಟ್ಟೆನ ಟರ್ನ್ ಮಾಡ್ಕೊಂಡು ನಾನೇನಿಲ್ಲಿ 10 ಚೈನ್ ಗ್ಯಾಪ್ ಇತ್ತಲ್ವ ಆ ಗ್ಯಾಪ್ ಒಳಗಡೆ ಸಿಂಗಲ್ ಕ್ರೋಶ ಹಾಕೋತಾ ಇದ್ದೀನಿ. ಇಲ್ಲಿ ಟೋಟಲ್ ಆಗಿ ನಾನು 6 ಸಿಂಗಲ್ ಕ್ರೋಶ ಹಾಕೋತೀನಿ. 6 ಸಿಂಗಲ್ ಕ್ರೋಶ ಹಾಕೊಂಡ್ಮೇಲೆ ದಾರನ ಮೇಲ್ಗಡೆ ಎಳ್ಕೊಂಡು ನಾನಿಲ್ಲಿ 3 ಬೀಡ್ಸನ್ನು ಹಾಕೋತೀನಿ. ಬೀಡ್ಸ್ ಹಾಕೊಂಡು ನಾನು ಬೀಡ್ಸನ್ನು ಲಾಕ್ ಮಾಡ್ಕೋತೀನಿ. ಬೀಡ್ಸನ್ನು ಲಾಕ್ ಮಾಡಿಕೊಂಡು ಇದು ಟ್ರಯಾಂಗಲ್ ಶೇಪಲ್ಲಿ ಬರಬೇಕು. ಹಾಗೆ ಬಿಗಿಯಾಗಿ ಒಂದು ಸಿಂಗಲ್ ಕ್ರೋಶ ಹಾಕೋತೀನಿ. ಸಿಂಗಲ್ ಕ್ರೋಶ ಹಾಕೊಂಡು ಮತ್ತೆ 6 ಚೈನ್ ಹಾಕೋತಾ ಇದ್ದೀನಿ. 5 6 6 ಚೈನ್ ಹಾಕೊಂಡು ಮತ್ತೆ ನಾನು ಇಲ್ಲಿ ಸಿಂಗಲ್ ಕ್ರೋಶ ಹಾಕೋತಾ ಇದ್ದೀನಿ. ನೋಡಿ ಡಿಸೈನು ಈ ಥರನಾಗಿ ಕಾಣಿಸ್ತಾ ಇದೆ. ಅದಾದಮೇಲೆ ನಾನು ಮತ್ತೆ 5 ಚೈನ್ ಟೋಟಲ್ ಇಲ್ಲಾಗಿ 4 ಸಿಂಗಲ್ ಚೈನ್ ಆಯಿತು. ಇವಾಗ ಮತ್ತೆ 5 ಚೈನ್ ಇದೇ ಥರನಾಗಿ ನೀವು ಫುಲ್ ಸಾರಿಗೆ ಕಂಟಿನ್ಯೂ ಮಾಡ್ಕೋತಾ ಹೋಗಬೇಕು. ನೋಡಿ ಡಿಸೈನ್ ಎಷ್ಟು ಈ ಥರನಾಗಿ ಕಾಣಿಸುತ್ತೆ. ತುಂಬ ಗ್ರ್ಯಾಂಡಾಗಿ ಅನಿಸುತ್ತೆ. ಸುಲಭವಾಗಿಯೂ ಹಾಕೋಬೋದು. ನೀವು ಒಂದು ಸಾರಿ ಟ್ರೈ ಮಾಡಿ. ಕುಚ್ಚು ಹಾಕಿದ ಮೇಲೆ ಯಾವ ಥರನಾಗಿ ಕಾಣಿಸುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಪೂರ್ತಿ ಆದಮೇಲೆ ಡಿಸೈನ್ ಈ ಥರನಾಗಿ ಕಾಣಿಸುತ್ತೆ. ನೋಡಿ ಡಿಸೈನ್ ಎಷ್ಟು ಗ್ರ್ಯಾಂಡಾಗಿ ಅನ್ನಿಸ್ತಾ ಇದೆ ಅಂತ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಆಲ್.